ಗೋಪಾಲಣ್ಣಿ ಊಟ ತಿನ್ನೋಣ. ಊಟನೂ ಆಯ್ತು, ತಣ್ಣಗೆ ಮಜ್ಜಿಗೆನೂ ಕುಡ್ಕೊಂಬಂದೆ ಕಣ್ಣು ಹೇಳಬೇಕು ಗಣೇಶಿ. ಹಂಗಾರೆ ಅಚ್ಚುಕಟ್ಟಾಗಿ ಚಕ್ಲ ಬರ್ಕ್ಲಕ್ಕ ಕುಂತ್ಕೊಬಿಡು. ಎಲ್ಲ ಅಡಿಕೆ ಹಾಕ್ಯ ಅಶೋಕ್ ಏನೋ ಕತೆ ಹೇಳ್ತೀನಿ ಅಂತ ಬಂದೈತೆ, ಕುಂತ್ಕೊಂಡ್ ಕೇಳಿಸ್ಕೊಳ್ಳೋಣ. ಅಶೋಕು ಕತೆ ಚೆನ್ನಾಗಿ ಹೇಳ್ತದೆ ಕಣ್ಲ, ಅದ್ರ ಕತೆ ಕೇಳದೆ ಚಂದ. ಶುರು ಮಾಡ ಕೇಳ ಅಣ್ಣ ಅಶೋಕ್ ಶುರು ಮಾಡಪ್ಪ. ನಮ್ಮ ಅಪ್ಪನ ನಾನು ಕೇಳ್ತಾ ಇದ್ದೆ. ನಮ್ಮ ತಾತನಿಗೆ 65 ಎಕರೆ ಬೆಂಗಳೂರು ಸಿಟಿ ಒಳಗಡೆ ಜಮೀನು. 65 ಎಕರೆ ಲೆಕ್ಕ ಕಡೆ ಹೆಂಗಿದೆ? 65 ಸಿಟಿ ಒಳಗಡೆ. ನೀವು ಇಲ್ಲಲ್ಲ, ನಾನು ಹೇಳ್ತಾ ಇರೋದು ಬೆಂಗಳೂರು ಸಿಟಿ ಒಳಗಡೆ. HMT ಬಂದಾಗ ನಮ್ದು 65 ಎಕರೆ ಅಕ್ವೈರ್ ಆಯ್ತು. ಗೋಪಾಲಣ್ಣಿ ಅಶೋಕ್ ಅಪ್ಪನ ಕಾಲದಲ್ಲೇ 65 ಎಕರೆ ಜಮೀನ್ ಇತ್ತಂತೆ ಕಣ ಬೆಂಗಳೂರು ಸಿಟಿ ಒಳಗೆ. ಆ ಕಾಲದಲ್ಲೇ ಅಷ್ಟು ಗೌರ್ಮೆಂಟ್ ನಾವು ತಗೊಬಿಟ್ವಂತೆ. ಅಲ್ಲಿಗೆ ಎಕರೆಗೆ 1 ಕೋಟಿ ಪರಿಹಾರ ಅನ್ಕೊಂಡ್ರು ಬಿ ಆ ಕಾಲದಲ್ಲಿ ಅಶೋಕ ಮನೆಯವರಿಗೆ 60 ಕೋಟಿ ಕೈಸ್ ಬಂದಿರ್ತದೆ ಅಲ್ವೇನ್ಲ? ಅಯ್ಯಯ್ಯೋ, ಆ ಕಾಲದಲ್ಲಿ ಕೋಟಿ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿರ್ಲಿಲ್ಲ ಕಣೆ. ಕೇಳಿಸ್ಕೊಂಡ್ ಮುಂದಕ್ಕೆ 1,000 ರೂಪಾಯಿ ಕೊಟ್ರು. ಎಷ್ಟೆಷ್ಟು? 1,000 ಎಕರೆಗೆ. ನೋಟ್ ಅವಾಗ ಈ ನೋಟ್ ಅಲ್ಲ, ಒಳ್ಳೆ 100 ರೂಪಾಯಿ ನೋಟು. ಒಳ್ಳೆ ಪೇಪರ್ ಇದೆ, ಇಷ್ಟು ಅಗಲ ಇರೋದು. 100 ರೂಪಾಯಿ ನೋಟು ನೋಡಿಲ್ಲ ಯಾರು, ಇಷ್ಟು ಅಗಲ ಇರೋದು. ಕೇಳಿಸ್ಕೊಂಡಿಲ್ಲಣ್ಣ, ಎಕರೆಗೆ 1,000 ಅಂತ ಕಣೆ. ಎಷ್ಟು ದುಡ್ಡು ತಗೊಂಡು ಅದೇನು ಮಾಡಿದ್ವು ಅಂತಲ ನಮ್ಮವ್ರೆಲ್ಲ ಇಸ್ಕೊಂಡು ದಿನ ಕೈ ಮುಗಿಯೋದು ನೋಡೋದು, ಕೈ ಮುಗಿಯೋದು ನೋಡೋದು. 100 ರೂಪಾಯಿ ಏನು ನಮ್ಮ ಮನೆಗೆ ನಮ್ಮಪ್ಪ ಹೇಳ್ತಾ ಇದ್ರು, ಇರೋ ಬರೋ ನೆಂಟ್ರುಗಳು ಯಾರ್ಯಾರು ನೋಡ ಇಲ್ಲೋ ಎಲ್ಲ ನೆಂಟ್ರುಗಳು ದಿನ ಅಕ್ಕ ಕೋಳಿ ಕುಯ್ಯಿ, ಅಕ್ಕ ಮರಿತತ್ತ, ಅಕ್ಕ ಕೋಳಿ ಕುಯ್ಯಿ, ಅಕ್ಕ ಮರಿತತ್ತ. ಓ, ದಿನ ಬೆಳಗಾದ್ರೆ ಒಳ್ಳೆ ಬಾಯ್ಡ್ ಊಟ ಕಣಂಗರಿ. ಆಮೇಲೆ ಒಂದ್ ಮನೆ ಕಟ್ಕೊಂಡ್ರು 150 ಅಡಿಗೆ 150 ಅಡಿ. ನಮ್ಮ ಜಾಲಹಳ್ಳಿಯಲ್ಲಿ ನಮ್ಮ ಮನೆ. ಅಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ರಿಲ್ಲ ಅಣ್ಣ, ಶಬ್ಬಾಷ್ ಕಣ. ಆಮೇಲೆ 2 ವರ್ಷ ಆದ್ಮೇಲೆ ಕಬೋರ್ಡ್ ತೆಗಿತೀರಿ, 1 ನಯಾ ಪೈಸೆ ಇಲ್ಲ. 1 ನಯಾ ಪೈಸೆ. ಕಾಸು ಇಸ್ಕೊಂಡವರು ಒಬ್ರು ಪತ್ತೆನೇ ಇಲ್ಲ. ಮರಿ ತಿಂದವರು ಒಬ್ರು ಇಲ್ಲ, ಕೋಳಿ ತಿಂದವರು ಒಬ್ರು ಇಲ್ಲ. ಯಾವ ಸ್ಥಿತಿಗೆ ಬಂದ್ರಿ ಅಂದ್ರೆ ಊಟಕ್ಕೂ ಕಷ್ಟ ಆಗೋ ಸ್ಥಿತಿ ಬಂದ್ಬಿಟ್ರಿ ನಾವು. ಅಯ್ಯೋ ಪಾಪ ಕಣ. ಲೇ ಓದಿಕ್ಯಾತ ಅಶೋಕು ದುಡ್ಡು ಕಾಯಿಲೆ ಮಾಡಿಕೊಂಡು ಪುಟ್ಟು ಬಾಯ್ತಾ ಇದೆ ಅಂದ್ರಿ ಜನಗಳೇನ್ಲ ಚಪ್ಪಾಳೆ ಹೊಡಿತಾವೆ. ಯಾವ ಸ್ಥಿತಿಗೆ ಬಂದ್ರಿ ಅಂದ್ರೆ ಊಟಕ್ಕೂ ಕಷ್ಟ ಆಗೋ ಸ್ಥಿತಿ ಬಂದ್ಬಿಟ್ರಿ ನಾವು. ರಾಜಕಾರಣಿಗಳು ಫುಟ್ಪಾತಿಗೆ ಬರ್ತಾರೆ ಅನ್ನೋ ಕತೆ ಕೇಳಕ್ಕೆ ಇಷ್ಟ ಆಯ್ತದೆ ಕಣ ಜನಕ್ಕೆ, ಅದಕ್ಕೆ ಚಪ್ಪಾಳೆ ಹೊಡಿತಾವೆ. ನಿಮಗೂ ಹಂಗೆ ಬರೋದು. ನಿಮ್ ಮಕ್ಕಳು ಕೇಳ್ತಾರೆ ನಾಳೆ, ಎಲ್ಲಪ್ಪ ಆಸ್ತಿ ಇತ್ತಂತೆ, 3 ಎಕರೆ ಇತ್ತಂತೆ, ತಿಂದ್ಬಿಟ್ಟೆ ಚಂದಾಗೆ, ಹಂಗೆ ಕೇಳ್ತಾರೆ. ತಗೊಳ್ಳ ಏಕ್ ತುಂಬ ನಮಗೆ ಉಲ್ಟಾ ಕೊಟ್ಬಿಡ್ತು. ಅಯ್ಯೋ, ರಾಜಕಾರಣಿಗಳು ಮಾಡೋ ಕೆಲಸದಿಂದ ನಮ್ ಜನ ಆಲ್ರೆಡಿ ಆ ಸ್ಟೇಜ್ ಬಂದವ್ರೆ ಕಣ್ ಬಿಡಪ್ಪ. ಲೇ ಈಗ ಏನ್ ಹೇಳಕ್ ಹೊಂಟೈತ್ಲ ಅಶೋಕು? ಕಾಂಗ್ರೆಸ್ ನಾವು ರೈತರು ಜಮೀನ್ ಕಿತ್ಕೊಳ್ಳಕ್ ಹೊಂಟವ್ರಲ್ಲ ಅಣ್ಣ, ಅದ್ರ ವಿರುದ್ಧ ರೈತರು ಸ್ಟ್ರೈಕ್ ಮಾಡ್ತವ್ರೆ ಕಣೆ. ಅಲ್ಲಿ ಹೋಗಿ ಅಶೋಕ್ ಜಮೀನ್ ಕೊಡ್ಬೇಡಿ ಬೀದಿಗೆ ಬಂದ್ಬಿಡ್ತೀರಾ ಅಂತ ಐತಿ ಕಣೆ. ಕರೆಕ್ಟ್ ಆಗಿ ಹೇಳ್ತೈತೆ ಕಣ್ಲ. ಮಜ್ಜಿಗೆ ಬಿಡಲ್ಲ, ಚೊಂಬೆ ಕೊಡೋದು ಏನೋ ಮಜ್ಜಿಗೆ ಕೊಡ್ತಾರೆ ಅಂತ ಅದು ಎತ್ಕೊಂಡು ಹೋಗ್ತಾರೆ. ಓ ಎಂತವ್ರು ಅಟಾನ್ ಗಟ್ಟಿಗಳು ಇಲ್ಲಿರೋರು ಒಬ್ಬ. ಮೊನ್ನೆ ನಾನು ಹೇಳ್ದಾಗಿಂದ ಅಶೋಕು ಸೀರಿಯಸ್ ಆಗಿ ತಗೊಂಡು ವಿರೋಧ ಪಕ್ಷದ ಕೆಲಸ ಮಾಡ್ತೈತೆ ಕಣ್ಲ. ಹಿಂಗೆ ಜನಕ್ಕೆ ಒಳ್ಳೇದ ಮಾಡ್ತಾ ಇರ್ಲಿ ಅಂತ ಹೇಳಿ ಎದ್ ನಡಿಯಪ್ಪ ಶಿವನಿ ಶಂಭುಲಿಂಗ. ಕುಯ್ತಾನ ಕಣ್ಣು